ಲೇಖ. ಆದಿ, ನೀವ್ಯಾಕೆ ಟ್ರ್ಯಾಂಕ್ಯುಲೈಸರ್ ತಗೊಂಡ್ರಿ? ನಿಮ್ಗೇನು ಪ್ರಾಬ್ಲಮ್ ಇದೆ? ಅಯ್ಯೋ, ನನಗೇನು ಹುಚ್ಚ? ನಾನು ಯಾವ ಔಷಧಿನೂ ತಗೊಂಡಿಲ್ಲ, ಅದರ ಅವಶ್ಯಕತೆನೂ ಇಲ್ಲ ನನಗೆ. ಹಾಗಾದ್ರೆ ಟ್ರ್ಯಾಂಕ್ಯುಲೈಸರ್ ನಿಮ್ಮ ಬಾಡಿಗೆ ಹೋಗೋದಕ್ಕೆ ಹೇಗೆ ಸಾಧ್ಯ? ನಾನು ವಾದ ಮಾಡಿದೆ. ಅಣ್ಣ ತುಂಬ ಆರೋಗ್ಯವಾಗಿದ್ದಾನೆ, ಯಾವ ಮೆಡಿಸನ್ನು ತಗೊಳ್ಳಲ್ಲ ಅಂತಂದೆ. ಆದರೆ ಅವರು ಬ್ಲಡ್ ರಿಪೋರ್ಟಲ್ಲಿ ಹೆವಿ ಡೋಸ್ ಆಫ್ ಟ್ರ್ಯಾಂಕ್ಯುಲೈಸರ್ ಬಾಡಿಲಿದೆ, ಅವ್ರು ತಗೊಂಡಿಲ್ಲ ಅಂತಂದರೆ ಬೇರೆ ಯಾರಾದರೂ ಹಾಕಿರಬೇಕು ಅಂತಂದರು. ಹೇಗೆ ಸಾಧ್ಯ ಅನಿ? ಯಾರು ಹಾಕ್ತಾರೆ? ಏನು ತಮಾಷೆನಾ? ಯಾರು ಗೊತ್ತು ಅಣ್ಣ, ನೀನು ಎಲ್ಲೆಲ್ಲಿ ಏನು ತಿಂದೆ, ಏನು ತಗೊಂಡೆ ಅನ್ನೋದನ್ನು ರಿಕಲೆಕ್ಟ್ ಮಾಡ್ಕೊ, ಗೊತ್ತಾಗುತ್ತೆ. ನಿಮಗೆ ಗೊತ್ತಲ್ಲ ನನ್ನ ಫುಡ್ ಹ್ಯಾಬಿಟ್ಸು ಏನು ಅಂತ. ಮನೇಲಿ ಮಾಡಿರೋ ಊಟ ತಿಂಡಿ ಬಿಟ್ಟರೆ ನಾನು ಬೇರೆ ಏನು ತಿನ್ನೋದೇ ಇಲ್ಲ. ಅದು ಅಲ್ಲದೆ ನಿನ್ನೆ ರಾತ್ರಿಯಿಂದ ಏನು ತಿಂದೇ ಇಲ್ಲ. ಇವತ್ತು ಬೆಳಿಗ್ಗೆ ಎದ್ದು ತೇಜು ಕೊಟ್ಟಿದ್ದಂಥ ಕಾಫಿ ಕುಡಿದೆ ಅಷ್ಟೇ. ಮತ್ತು ಯಾಕೆ ಈ ಥರ ಆಯಿತು? ಹೋಗ್ಲಿ ಬಿಡಪ್ಪ. ಆದಿತ್ಯ ಇನ್ಮೇಲೆ ಹುಷಾರಾಗಿರಬೇಕು, ಎಚ್ಚರವಾಗಿರಬೇಕು. ಏನೋ ಸಂತೋಷದಲ್ಲಿ ನೀವು ಸಿಮ್ಲಾಕ್ಕೆ ಹೋಗಿ ಬರಲಿ ಅಂತ ನಾವು ಅಂದ್ಕೊಂಡಿದ್ವಿ. ಇಂಥ ಸಂದರ್ಭದಲ್ಲಿ ಇಂಥ ದುರ್ಘಟನೆ ನಡೀತಲ್ಲಪ್ಪ. ಅಯ್ಯೋ, ಸಿಮ್ಲಾಗೆ ಇನ್ನೊಂದ್ಸತಿ ಹೋದ್ರಾಯ್ತು. ನಮಗೆ ಆದಿತ್ಯನ ಆರೋಗ್ಯ ಮುಖ್ಯ. ಸದ್ಯ ದೇವ್ರ ದಯದಿಂದ ಸರಿ ಹೋದ್ನಲ್ಲ, ಅಷ್ಟು ಸಾಕು. ತೇಜು, ಕರ್ಕೊಂಡು ಹೋಗಮ್ಮ. ಬನ್ನಿ ಆದಿ. ನೀವಾ? ಹೆದರ್ಬಿಟ್ರ? ಅಲ್ರಿ, ಈ ಗನನ್ನ ನಮ್ಮ ಅಣ್ಣನ ಹತ್ರ ನೀವೇ ತಾನೇ ತಗೊಂಡಿದ್ದು? ಅಲ್ಲ, ನೀವು ಅಮ್ಮನ ಕೈಗೆ ಸಿಗೋ ಥರ ಇಟ್ಟಿದ್ರಲ್ಲ, ಸಿಕ್ಕಾಕೊಂಡ್ಬಿಡ್ತಿದ್ರಲ್ಲ. ನಾನು ಕಾಪಾಡಿದ್ದೀನಿ. ನಮ್ಮಮ್ಮ ಆ ಜಾಗದಲ್ಲಿ ಹುಡುಕ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸರಿ, ನಾವೇನೋ ಫೀಲ್ಡ್ನಲ್ಲಿರೋರು, ನಮ್ಮ ಸೇಫ್ಟಿಗೆ ಅಥವಾ ಯಾರನ್ನಾದ್ರೂ ಮುಗಿಸ್ಬೇಕು ಅಂತ ಇಟ್ಕೊಂಡಿರ್ತೀವಿ. ನಿಮಗೇನಕ್ಕೆ ಇದು? ನನಗೂ ಅದೇ ಕಾರಣಕ್ಕೆ. ಏನು? ಯಾರನ್ನ ಮುಗಿಸೋದಿಕ್ಕ? ಹೇಳ್ರಿ. ಹೌದು, ನಾನು ಒಬ್ಬರನ್ನ ಮುಗಿಸ್ಬೇಕಿತ್ತು. ಏನು? ನೀವು ಮುಗಿಸ್ಬೇಕಿತ್ತ? ಹೌದು, ಅದೇ ಕಾರಣಕ್ಕೆ ರಿವಾಲ್ವರ್ ಇಸ್ಕೊಂಡಿದ್ದು. ಏನು ಮುಗಿಸಿದ್ರ? ಇಲ್ಲ. ಯಾಕೆ? ಸಾಯಿಸೋದು ಸುಲಭ ಅಂದ್ಕೊಂಡೆ, ಆದರೆ ಆಗಲಿಲ್ಲ ನನ್ನ ಕೈಲಿ. ರಿವಾಲ್ವರ್ ತಗೊಂಡು ಹೋಗಿದ್ದೆ ಸಾಯಿಸೋಣ ಅಂತ, ಹೆದರ್ಕೊಂಡು ವಾಪಸ್ ಬಂದುಬಿಟ್ಟೆ. ನಾನು ಈ ರಿವಾಲ್ವರೇ ಇಸ್ಕೋಬಾರ್ದಾಗಿತ್ತು. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಈಗ ಅದಕ್ಕೆ ಬೆಲೆ ತರ್ತಾ ಇದ್ದೀನಿ. ಅವನು ಯಾರು ಅಂತ ನನಗೆ ಹೇಳಿ, ನಾನು ಅವನನ್ನು ಮುಗಿಸ್ಬಿಡ್ತೀನಿ. ನೀವಾ?
ನಿಮ್ಮನೆ ಅನ್ನ ತಿಂತಿದ್ದೀನಿ. ಇಷ್ಟು ದಿನ ನಿಮ್ಮ ಮನೇಲಿ ಇದ್ದಿದ್ದಕ್ಕೆ ನಾನು ಅಷ್ಟು ಸಹಾಯ ಮಾಡ್ತಿದ್ರೆ ಹೇಗೆ? ಅದು ಅಲ್ಲದೆ ನಿಮ್ಮ ಕೈಯಲ್ಲಿ ಕೆಲಸ ಆಗಲ್ಲ, ಆ ಧೈರ್ಯ ನಿಮಗಿಲ್ಲ. ನಮಗಾದರೆ ಕೊಲೆ ಮಾಡೋದು ನೀರು ಕುಡಿದಷ್ಟು ಸುಲಭ. ಅವ್ನು ಯಾರು ಅಂತ ಹೇಳಿ ಮುಗಿಸ್ಬಿಡ್ತೀನಿ. ನಿಮ್ಮ ಹೆಸರು ಆಚೆಗೆ ಬರಲ್ಲ. ಎಲ್ಲೋ ಬಳೆ ಶಾಪ್ ಡೂಪ್ಲಿಕೇಟ್ ತಾಳಿ ತಗೊಂಡು ನಾನು ಕಟ್ಟಿದ್ದು ಅಂದ್ರೆ ಹಾಗೆ. ನಾನಂತೂ ಆ ಮಗುನ ಒಪ್ಕೊಳ್ಳೋಕ್ಕಾಗಲ್ಲ, ನಿನಗೂ ಮುಜುಗರ ಆಗುತ್ತೆ. ಅದನ್ನ ವಾಶ್ ಮಾಡಿಸ್ಕೊಂಡು ನೋಡು, ಈಗ ನಾನು ನನ್ನ ಹೆಂಡತಿ ಚೆನ್ನಾಗಿದ್ದೀವಿ, ನೀನು ಅದಕ್ಕೂ ಕಲ್ಲು ಹಾಕಬೇಡ. ಹೇಳಿ, ಯಾರ ಪಾರ್ಟಿ? ಹೌದಲ್ವಾ, ಒಳ್ಳೆ ಅವಕಾಶ. ಇವನಿಗೆ ಅನಿರುದ್ಧ ಹೆಸರು ಯಾಕೆ ಹೇಳಬಾರ್ದು? ಅವನ ಹೆಸರು ಸಾಕ್ಷಿ. ಏನು ಮಾತಾಡ್ತಿದ್ರಿ? ಏನೂ ಇಲ್ಲ. ಬನ್ನಿ, ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ಅಲ್ಲ ಪ್ರೇಮ್, ಅದು ಬನ್ನಿ ಸಾಕ್ಷಿ. ನಿಮಗೆ ಬುದ್ಧಿಗಿದ್ದಿ ಇದೆಯಾ? ಎಲ್ಲ ಯೋಗಿ ಹತ್ರ ಹೇಳಕ್ಕೆ ಹೊರಟಿದ್ರಲ್ಲ, ಏನಾಗಿದೆ ನಿಮಗೆ? ಇಲ್ಲ, ಅದು ನಿಮ್ಮ ಈ ರಿವಾಲ್ವರ್ ಹಗರಣಕ್ಕೆ ಇನ್ನೂ ಏನೇನು ಮಾಡಬೇಕು ಅಂತಿದ್ರೆ ದಯವಿಟ್ಟು ಹೇಳಿಬಿಡಿ. ಅಲ್ಲ ರೀ, ಯಾವುದೋ ಕಾರಣಕ್ಕೆ ತಂದೆ ಅಥವಾ ನಿಮ್ಮ ಸೇಫ್ಟಿಗೋಸ್ಕರ ತಂದೆ ಅಂತ ಹೇಳ್ಬೋದಿತ್ತಲ್ಲ, ಯಾರನ್ನ ಕೊಲ್ಲಬೇಕಾಗಿತ್ತು ಅಂತ ಏನಕ್ಕೆ ಹೇಳಿದ್ರಿ? ನನಗೇನು ಹೇಳಬೇಕು ಅಂತ ತೋಚಲಿಲ್ಲ ಪ್ರೇಮ್. ತೋಚಲಿಲ್ಲ ಅಂದ್ಬಿಟ್ಟು ಎಲ್ಲ ಹೇಳಿದ್ರೆ ಹೇಗೆ ಸಾಕ್ಷಿ? ಇಲ್ಲಿವರೆಗೂ ನಿಮ್ಮ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಹಾಗೆ ಮುಚ್ಚಿಟ್ಕೊಂಡು ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ಥರ ಅವ್ರಿಗೆ ಮೋಸ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದೆಲ್ಲ ಗೊತ್ತಾಗಲಿ ಅಂತನಾ ದೊಡ್ಡದಾಗಿ ಅನಿರುದ್ಧನ ಕೊಲ್ಲಬೇಕು ಅಂತ ತಂದ್ರಿ? ನಿಮ್ಮ ಕೈನಲ್ಲಿ ಆಯ್ತೇನ್ರಿ ಅದು? ಅವ್ನು ನೋಡಿದ್ರೆ ಅವ್ನ ಹೆಂಡತಿ ಜೊತೆ ಸುಖವಾಗಿ ಆರಾಮಾಗಿದ್ದಾನೆ. ಅವ್ನು ನಿಮಗೆ ಮದುವೆ ಮಾಡಿಕೊಂಡು ಮೋಸ ಮಾಡ್ದ ಅನ್ನೋ ಕಾರಣಕ್ಕೆ ನೀವು ಅವನನ್ನು ಕೊಂದು ಜೈಲಿಗೆ ಹೋಗಬೇಕು ಅಂತಿದ್ರಲ್ಲ, ಅದೇ ನೀವು ಮಾಡಿದ ದೊಡ್ಡ ಮೂರ್ಖತನ. ನಾನು ತಪ್ಪು ಮಾಡಿಬಿಟ್ಟೆ ಪ್ರೇಮ್. ಮೊದಲು ಆ ರಿವಾಲ್ವರ್ನ ರಿಟರ್ನ್ ಮಾಡಿ ಅಂತ ಹೇಳಿದೆ, ಕೇಳಿದ್ರಾ ನೀವು? ಈಗ ಆಂಟಿ ಅಂಕಲ್ ಕೈಲಿ ಸಿಕ್ಕಾಕೊಂಡು ಎಂಥ ರಂಪ ರಾಮಾಯಣ ಆಯಿತು ನೋಡಿ. ನೀವು ಇದ್ರಲ್ಲ, ಇನ್ನು ಏನೇನಾಗಬೇಕು ಅಂತ. ಸಾರಿ ಪ್ರೇಮ್, ಐ ಆಮ್ ವೆರಿ ಸಾರಿ. ಇಷ್ಟು ಸಾಲದು ಅಂತ ಆ ಯೋಗಿ ಹತ್ರ ಯಾರನ್ನು ಕೊಲ್ಲೋಕೆ ತಂದಿದ್ದೀನಿ ಅಂತ ಹೇಳಿದ್ದೀರಾ? ನಾನು ಬರೋದು ಸ್ವಲ್ಪ ತಡ ಆಗಿದ್ರು ಅನಿರುದ್ಧನ ಕೊಲ್ಲೋಕೆ ತಂದಿದ್ದೆ ಅನ್ನೋ ಸತ್ಯನ ಬಾಯ್ಬಿಟ್ಬಿಡ್ತಾ ಇದ್ರಿ, ಹೌದು ತಾನೇ? ನೋಡಿ ಸಾಕ್ಷಿ, ನಮ್ಮ ಸತ್ಯನ ರಿವೀಲ್ ಮಾಡಿಬಿಟ್ರೆ ನಾನು ನೀವು ಎಲ್ಲ ತಗಲು ಹಾಕೋತೀವಿ. ಅದು ಬೇಕಾ ನಿಮಗೆ? ಒಂದು ವಿಷಯ ಹೇಳ್ತೀನಿ ಕೇಳಿ. ಕೊಲೆ ಮಾಡೋ ಮನಸ್ಥಿತಿ ಇರೋನು ಯಾವತ್ತೂ ಒಳ್ಳೆಯವನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ಹೇಳ್ಕೋಬೇಡಿ, ಅದು ನಿಮಗೆ ಮುಳ್ಳಾಗುವಂಥ ಸಾಧ್ಯತೆಗಳಿವೆ. ಪ್ಲೀಸ್. ಇಲ್ಲ ಸುರಭಿ, ಆದಿತ್ಯಂಗೆ ಏನಾಗ್ಬಿಡುತ್ತೆ ಏನೋ ಅಂತ ನಾವೆಲ್ಲ ತುಂಬ ಹೆದರ್ಬಿಟ್ಟಿದ್ವಿ. ನಮ್ಮ ಪುಣ್ಯ ಬಚಾವಾದರು. ಆದರೆ ಒಂದು ವಿಷಯ ಏನು ಗೊತ್ತಾ, ಅವ್ರ ಹೊಟ್ಟೆನಲ್ಲಿ ಆ ಮೆಡಿಸನ್ ಹೇಗೆ ಸೇರ್ತು ಅಂತಲೇ ಗೊತ್ತಾಗ್ತಿಲ್ಲ. ಏನು ತೊಂದರೆ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ರೆಸ್ಟ್ ತಗೋತಿದ್ದಾರೆ.
ಪರವಾಗಿಲ್ಲ ಬಿಡು, ಮೊದಲು ಇವರು ಹುಷಾರಾಗಲಿ, ಆಮೇಲೆ ನಿಧಾನವಾಗಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರಾಯ್ತು. ಆಯ್ತಮ್ಮ, ಕಾಲ್ ಮಾಡ್ತೀನಿ. ಬಾಯ್. ಏನಂದ್ರು ಅಕ್ಕ? ಇನ್ನೇನಂತಾಳೆ, ನೀವಿಬ್ಬರು ಸಂತೋಷವಾಗಿರಲಿ ಅಂತ ಈ ಟ್ರಿಪ್ ಪ್ಲ್ಯಾನ್ ಮಾಡಿದೆ, ನೋಡಿದ್ರೆ ಹೀಗಾಯ್ತಲ್ಲ ಅಂತ ಪೇಚಾಡ್ತಿದ್ಲು. ನನಗೂ ಹೋಗಬೇಕು ಅಂತ ತುಂಬ ಆಸೆ ಇತ್ತು ತೇಜು, ಆದರೆ ಏನು ಮಾಡೋದು, ಈ ರೀತಿ ಆಗೋಯ್ತು. ಐ ಆಮ್ ರಿಯಲಿ ಸಾರಿ. ನೋ ಪ್ರಾಬ್ಲಮ್ ಆದಿ. ಮೊದಲು ನೀವು ಹುಷಾರಾಗಿ ನಿಧಾನವಾಗಿ ಟ್ರಿಪ್ಗೆ ಹೋದ್ರಾಯ್ತು. ಮೊದಲು ಹಾಲು ಕೊಡಿರಿ. ಇಲ್ಲ ತೇಜು, ಈಗಲೇ ಬೇಡ. ಪ್ಲೀಸ್ ತಗೊಳ್ಳಿ ನೀವು. ಓ ಅನಿ, ಬರ ಹೊರಡೆ, ಕೂತ್ಕೋ, ಬರ. ಈಗ ಹೇಗಿದೆಯಾ? ಪರವಾಗಿಲ್ಲ ಅನಿ, ಸ್ವಲ್ಪ ವಾಸಿಯಾಗಿದ್ದೀನಿ. ನನಗಂತೂ ಶಾಕ್ ಆಗೋಯ್ತು. ಇನ್ಮೇಲಾದರೂ ಹುಷಾರಾಗಿರು. ಖಂಡಿತಾನೆ ಹುಷಾರಾಗಿರ್ತೀನಿ. ನೆಕ್ಸ್ಟ್ ಟೈಮ್ ಶಿಮ್ಲಾಗೆ ನಾನೇ ಟಿಕೆಟ್ ಮಾಡಿಸ್ಕೊಡ್ತೀನಿ. ಓಕೆ, ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಟೇಕ್ ಕೇರ್. ಥ್ಯಾಂಕ್ಸ್. ಅಣ್ಣ, ಏನಿದು ಮೆಡಿಸಿನ್ಸ್ ತಗೋತಿಲ್ಲ ಅಂತ ಅಂದೆ, ಮಾತ್ರೆ ಸ್ಟ್ರಿಪ್ ಬಿದ್ದಿದೆ ಇಲ್ಲಿ. ಸ್ಟ್ರಿಪ್ಪಾ? ಹಾಂ, ನೋಡು. ಏನು ಮಾತ್ರೆ ಅದು? ನೋಡು ಸ್ವಲ್ಪ. ಡೈಜಿ ಕ್ಯಾಮ್ ಅಂತ ಇದೆ. ಅದಕ್ಕೆ ಯಾವುದಕ್ಕೆ ತಗೋತಾರೆ ಇದನ್ನು? ಗೊತ್ತಿಲ್ಲ. ಮತ್ತು ಇಲ್ಲಿ ಯಾಕಿದೆ? ಗೊತ್ತಿಲ್ಲ ಅನಿರುದ್ಧ್, ಇದು ನಮ್ಮ ರೂಮಲ್ಲಿ ಯಾಕೆ ಬಂತು ಅಂತ. ಗೊತ್ತಿಲ್ವಾ? ಏನಾಯ್ತು? ಏನಿಲ್ಲಮ್ಮ, ಒಂದು ಮಾತ್ರೆ ಸ್ಟ್ರಿಪ್ಪು ಇವ್ರ ರೂಮಲ್ಲಿ ಸಿಕ್ಕಿದೆ. ಯಾವುದು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ ತಡಿ, ಡಾಕ್ಟ್ರನ್ನ ಕೇಳ್ತೀನಿ. ಹಲೋ ಡಾಕ್ಟರ್. ಹಾಂ, ನಾನು ಅನಿರುದ್ಧ್. ಏನಿಲ್ಲ, ನಮ್ಮ ಅಣ್ಣನ ರೂಮಲ್ಲಿ ಒಂದು ಮಾತ್ರೆ ಸ್ಟ್ರಿಪ್ ಸಿಕ್ತು. ಹಾಂ, ಅದು ಡೈಜಿ ಕ್ಯಾಮ್ ಅಂತ ಬರ್ತಿದೆ. ಯಾವುದಕ್ಕೆ ತಗೋತಾರೆ ಇದು? ವಾಟ್? ಇದೇನಾ ಟ್ರ್ಯಾಂಕ್ವಿಲೈಸರು? ಇದರಿಂದನೇನಾ ನಮ್ಮ ಅಣ್ಣಂಗೆ ಈ ಥರ ಆಗಿರೋದು? ಓಕೆ ಡಾಕ್ಟರ್, ನಾಳೆ ಸಿಗ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು. ಅಣ್ಣ, ನಿನ್ನ ಹೊಟ್ಟೆಯಲ್ಲಿ ಟ್ರ್ಯಾಂಕ್ವಿಲೈಸರ್ ಸೇರಿದೆ ಅಂತ ಬ್ಲಡ್ ರಿಪೋರ್ಟ್ ಬಂದಿದೆಯಲ್ಲ, ಅದು ಅಕ್ಷರಶಃ ಸತ್ಯ. ನೋಡು, ನಿನ್ನ ರೂಮಲ್ಲೇ ಸ್ಟ್ರಿಪ್ ಸಿಕ್ಕಿದೆ, ಮಾತ್ರೇನೂ ಇಲ್ಲ. ನೆನಪು ಮಾಡ್ಕೋ, ನೀನೇನಾದರೂ ತೊಗೊಂಡ್ಯಾ? ಇಲ್ಲ ಅನಿ, ನಾನು ಯಾಕೆ ತಗೊಳ್ಳಿ ಟ್ರ್ಯಾಂಕ್ಯುಲೈಸರ್? ಅದನ್ನು ತಗೊಳ್ಳೋ ಅನಿವಾರ್ಯತೆ ನನಗೇನಿದೆ? ವಿಚಿತ್ರವಾಗಿದೆ ಅಣ್ಣ. ನೀನು ಮಾತ್ರ ತೊಗೊಂಡಿಲ್ಲ ಅಂತ ಹೇಳ್ತಿದ್ಯಾ. ಡಾಕ್ಟ್ರ್ ಪ್ರಕಾರ ನೀನು ಹೊಟ್ಟೆಲ್ ಟ್ರ್ಯಾಂಕ್ಯುಲೈಸರ್ ಸೇರಿದೆ, ಅದಕ್ಕೆ ಎವಿಡೆನ್ಸ್ ನಿನ್ನ ರೂಮಲ್ಲೇ ಸಿಕ್ಕಿದೆ. ನೀನು ತೊಗೊಂಡಿಲ್ಲ ಅಂದರೆ ಬೇರೆ ಯಾರಾದರೂ ಹಾಕಿರ್ಬೋದಾ? ಯಾರು ಹಾಕ್ತಾರೆ? ಯಾತಕ್ಕೆ ಹಾಕ್ತಾರೆ ಅನಿರುದ್ಧ್? ಅಲ್ಲ, ಈಗ ಅಣ್ಣ ತೊಗೊಂಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ, ಬೇರೆ ಯಾರಾದರೂ ಹಾಕಿರಲೇಬೇಕಲ್ವಾ? ಬಾಯ್ಬಿಡಿ ಅದಕ್ಕೆ. ಅನಿರುದ್ಧ್, ಬಾಯ್ ಬಿಡಿ ಅಂದ್ರೆ ಏನರ್ಥ? ನಾನು ಇವರಿಗೆ ಮಾತ್ರೆ ಕೊಟ್ಟಿದ್ದೀನಿ ಅಂತನಾ? ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಅಯ್ಯೋ ದೇವ್ರೆ, ನೀವು ಅಂತ ಹೇಳದ್ನ ಯಾರೋ ಹಾಕಿರಬೇಕು ಅಂತಂದೆ, ನೀವ್ಯಾಕೆ ಸಿಟ್ಟಾಗ್ತೀರಿ? ಮತ್ತೆ ಸಿಟ್ಟು ಬರಲ್ವಾ? ನಿಮಗ ಬುದ್ಧಿ ಇರ್ಬೋದು, ನೀವೇ ಹಾಕಿದ್ರು ಹಾಕಿರ್ಬೋದು. ಅದಕ್ಕೆ ತೇಜು, ಏನು ಮಾತಾಡ್ತಾ ಇದೀಯಾ ನೀನು? ಅಲ್ಲ, ಅನಿ ಏನು ಹೇಳ್ದ ಅಂತ ಈ ರೀತಿ ಅವನ ಮೇಲೆ ಆರೋಪ ಮಾಡ್ತಾ ಇದೆಯಾ? ಆರೋಪ ಮಾಡೋದಕ್ಕೆ ನಿಂಗೆ ಬೇರೆ ಯಾರು ಸಿಕ್ಕಿಲ್ವಾ? ನೀನು ಈ ರೀತಿ ಮಾತಾಡಿ ನನ್ನ ಕಣ್ ಮುಂದೆ ಕೆಟ್ಟವಳಾಗ್ಬೇಡ. ಹಾಗಲ್ಲ ಆದಿ. ನೋ ಆರ್ಗ್ಯುಮೆಂಟ್ಸ್. ನಾನು ಆ ಮಾತ್ರೆನ ತಗೊಂಡಿಲ್ಲ. ನಿಜ ಹೇಳಬೇಕು ಅಂತಂದ್ರೆ ನೀನು ಕೊಟ್ಟಿಯಲ್ಲ ಕಾಫಿ, ಅದೇ ನಾನು ಲಾಸ್ಟ್ ತಗೊಂಡಿದ್ದು. ಅಂದ್ರೆ ನೀವು ಹೇಳ್ತಿರೋದು ನಾನು ನಿಮಗೆ ಮಾತ್ರೆ ಕೊಟ್ಟಿದ್ದೀನಿ ಅಂತನಾ? ಯಾರಿಗೆ ಗೊತ್ತು? ಆ ವಿಷಯ ನನಗೆ ಗೊತ್ತಿಲ್ಲ. ನೋಡಿ ಮಾವ, ಹೇಗೆ ಮಾತಾಡ್ತಾರೆ ನೋಡಿ ಮಾವ.
ನಾನು ಯಾಕೆ ಇವ್ರಿಗೆ ಮಾತ್ರೆ ಕೊಡ್ಲಿ? ಆದಿ ಸುಮ್ಮನೆ ಇರು ನೀನು. ಏನು ಹಾಗೆ ಮಾತಾಡ್ತೀಯಲ್ಲ? ಮತ್ತೆ ಆ ಸ್ಟ್ರಿಪ್ ನನ್ನ ರೂಮಲ್ಲಿ ಹೇಗಪ್ಪ ಬರುತ್ತೆ? ಸ್ಟ್ರಿಪ್ ಸಿಕ್ಕಿದೆ ಅಂದರೆ ತೇಜು ಹಾಕಿದಾಳೆ ಅಂತ ಅರ್ಥನಾ? ಸುಮ್ಮನೆ ರೆಸ್ಟ್ ತಗೊಳಪ್ಪ ನೀನು, ಇದ್ರ ಬಗ್ಗೆ ಆರ್ಗ್ಯುಮೆಂಟ್ಸ್ ಬೇಡ. ಅನಿ ನಡಿ, ಅವ್ನು ರೆಸ್ಟ್ ತಗೊಳ್ಳಿ. ಬಾ ಅಲ್ಯ. ನಿನ್ನ ಉದ್ದೇಶ ಏನು ಅಂತ ನನಗೆ ಗೊತ್ತು. ನೀನು ಮದುವೆ ಆಗಿ ಚೈತ್ರನ ಹೆಸರು ಬರೋ ಆಸ್ತಿನೆಲ್ಲ ನೀನು ಹೊಡಿಬೇಕು ಅಂತ ತಾನೇ ನಿನ್ನ ಪ್ಲಾನು. ಇವತ್ತು ನಿನ್ನ ಎಂಗೇಜ್ಮೆಂಟ್ ಆಗಲ್ಲ.